ಅಯೋಧ್ಯೆ ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಆರ್ಎಸ್ಎಸ್ ವಿರುದ್ಧ ಖರ್ಗೆ ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತಂದ್ರೆ ಹೇಗೆ ಸಾಧ್ಯ? ಹಾಗಾಗಿ ಈ ಲೂಟಿ ಈ ಒಂದು ಕೋಟಿ ಹಣ ಲೂಟಿ ಆಗಿರೋದ್ರಿಂದ ಬಿಜೆಪಿ ಆರ್ಎಸ್ಎಸ್ ಅವರೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿ ಅವರ ವಿರುದ್ಧವಾಗಿ ಖರ್ಗೆ ಗಂಭೀರವಾಗಿ ಆರೋಪಗಳನ್ನು ಮಾಡ್ತಾ ಇರೋದು. ಅಯೋಧ್ಯೆಯಲ್ಲಿ ಕೋಟಿ ಕೋಟಿ ಹಣ ಲೂಟಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತನಿಖೆಗಳು ಕೂಡ ನಡೀತಾ ಇತ್ತು. ಯಾರು ಮಾಡಿದ್ರು? ಯಾರು ಬಡವರು ಮಾಡಿದ್ರ? ಅಲ್ಲಿ ಕಳ್ತಾನ ಯಾರು ದಲಿತರು ಮಾಡಿದ್ರ? ಯಾರು ಹೋಗಿ ರೈತರು ಮಾಡಿದ್ರ? ಯಾರು ಮಾಡಿದ್ರು? ಯಾರು ಬದುಕಂತ ಸಮಾಜ ಇತ್ತು? ಯಾರ ದೊಡ್ಡ ದೊಡ್ಡ ಸಮಾಜ ಆರ್ಎಸ್ಎಸ್ ನವರು, ಬಿಜೆಪಿದವರು ಅವರೇ ಅಲ್ಲೆಲ್ಲ ಅವರ ಪರವಾಗಿರ್ತಕ್ಕಂಥ ಜನನೇ ಲೂಟಿ ಮಾಡಿದ್ರು. ಈ ಸುದ್ದಿ ಬರ್ತಾ ಇದೆ. ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ. ಮೊನ್ನೆ ಉತ್ತರ ಪ್ರದೇಶದವರು ಹೇಳ್ತಾ ಇದ್ರು, ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ? ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವರು ಊರು ತಿರುಗಿ ಪ್ರಚಾರ ಮಾಡ್ತಾರೆ. ಧರ್ಮದ ಹೆಸರಿನ ಮೇಲೆ, ರಾಮನ ಹೆಸರಿನ ಮೇಲೆ ಪ್ರಚಾರ ಮಾಡತಕ್ಕಂಥವರು